ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅಥವಾ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಪಾವ್ ಭಾಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ದೆನ್ ತುಂಬ ಈಸಿ, ಮನೆಯಲ್ಲೇ ಮಾಡೋದು. ಹಾಗೆಯೇ ತುಂಬ ಕಮ್ಮಿ ಐಟಮ್ಸ್ಗಳಿಂದ ಮಾಡ್ಬೋದು ನಾವು ಇದನ್ನು ಮನೆಯಲ್ಲೇ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ಬನ್ನಿ ನೋಡೋಣ ಏನೇನು ಬೇಕು, ಅದಕ್ಕೆ ಏನೇನು ತೊಗೋಬೇಕು, ಏನೇನು ಇಟ್ಕೋಬೇಕು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ನಾವು ಪಾವ್ ಭಾಜಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಈಗ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ನಾವಿಲ್ಲಿ ನಾನಿಲ್ಲಿ ಒಂದು 3-4 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಬಟಾಣಿ ತೊಗೊಂಡಿದ್ದೀನಿ. ಇದು ಹಸಿ ಬಟಾಣಿ ಆದರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಸ್ವಲ್ಪ ಎಳೆದಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಇದು ನಮ್ಮ ಮನೆ ತುಪ್ಪನೇ, ನನ್ನ ಮನೆ ತುಪ್ಪನೇ ಯೂಸ್ ಮಾಡೋದು. ಹಾಗಾಗಿ ಮತ್ತು ನಾನು ನಾರ್ಮಲ್ ಬನ್ ತೊಗೊಂಡಿದ್ದೀನಿ. ನಾನು ಪಾವ್ ಭಾಜಿ ಬನ್ ತೊಗೊಂಡಿಲ್ಲ, ಇಲ್ಲಿ ನಾರ್ಮಲ್ ಬನ್ನೇ ಇಟ್ಕೊಂಡಿದ್ದೀನಿ ನಾನು. ಸೊ ಆಮೇಲೆ ಒಂದು ಟೊಮೊಟೊ, ಒಂದೂವರೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಹಾಗೆ ಈರುಳ್ಳಿನೂ ಅಷ್ಟೇ, ಒಂದು ಈರುಳ್ಳಿ, ದೊಡ್ಡದು ಈರುಳ್ಳಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಉಪ್ಪು, ಹಾಗೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಆ ಥರನಾದರೂ ಇಟ್ಕೋಬೋದು, ಅಥವಾ ನೀವು ಪೇಸ್ಟ್ ಕೂಡ ಮಾಡ್ಕೋಬೋದು. ಹಾಗೆ ನಾನು ಪಾವ್ ಭಾಜಿ ಮಸಾಲ 1-2 ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಹಾಗೆ ನಾನು ಒಗ್ಗರಣೆಗೆ ಎಣ್ಣೆ, ಅದು 2 ಸ್ಪೂನಷ್ಟು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದಿಷ್ಟು ಇದ್ದರೆ ಆರಾಮಾಗಿ ಪಾವ್ ಭಾಜಿ ಮಾಡ್ಬೋದು. ಹೇಗೆ ಮಾಡೋದು ಏನು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಅದಕ್ಕೆ ಹೇಗೆ ಮಾಡೋದು ಇವಾಗ ಅಂಥೇಳಿ. ನಾನು ಒಂದು ಕುಕ್ಕರ್ಗೆ ನಾನು ಏನು ಆಲೂಗೆಡ್ಡೆ ತೊಗೊಂಡಿದ್ನಲ್ಲ ಅದಷ್ಟನ್ನು ಕೂಡ ಹಾಕ್ಕೊಂಡು ನಾನು ಅದಕ್ಕೆ ಬೇಯಿಸ್ಕೋಬೇಕಲ್ಲ. ಸೊ ಹಾಗಾಗಿ ನಾನು ಬೇಯಿಸ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಆಲೂಗೆಡ್ಡೆ ಸಿಪ್ಪೆ ನಾನು ತೆಗೆದಿಲ್ಲ, ಬಟ್ ನಿಮಗೆ ಬೇಕು ಅಂದರೆ ನೀವು ಸಿಪ್ಪೆ ತೆಗೆದುಬಿಟ್ಟು ಕೂಡ ನೀವು ಬೇಯಕ್ಕೆ ಹಾಕ್ಕೋಬೋದು. ಇಲ್ಲ ನೀವು ಆಮೇಲೆ ನಾನು ಸಿಪ್ಪೆ ರಿಮೂವ್ ಮಾಡ್ಕೊಳ್ತೀನಿ ಅಂತನಾದರೂ ಮಾಡ್ಕೋಬೋದು. 2 in 1 ನೀವು ಹೇಗಾದರೂ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಸೊ ಹಾಗೆ ಬಟಾಣಿ ಮಾತ್ರ ಆದಷ್ಟು ಹಸಿ ಬಟಾಣಿನೇ ತೊಗೊಳ್ಳಿ. ಆಮೇಲೆ ಇದು ಒಣಗಿರೋ ಬಟಾಣಿನ ನಾವು ನೆನೆಸಿಟ್ಟು ಮಾಡ್ತೀವಿ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ. ಹಸಿ ಬಟಾಣಿನಾದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಆಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಆಲೂಗೆಡ್ಡೆ ಮುಳುಗೋಷ್ಟು ನೀವು ನೀರು ಹಾಕ್ಬಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಅಂದರೆ ಆಲೂಗೆಡ್ಡೆ ಬಟಾಣಿಗೆ ಸ್ವಲ್ಪ ಉಪ್ಪು ಚೆನ್ನಾಗಿ ಇಡೀಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಇವಾಗ ನೋಡ್ತಿದ್ದೀರಲ್ಲ, ಈ ಥರ ಎಲ್ಲ ಆಗಿದ ತಕ್ಷಣವೇ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 to 3 ವಿಷಲ್ಸ್, ಅಂದರೆ ಬಟಾಣಿ ಸ್ವಲ್ಪ ಗಟ್ಟಿ ಇದ್ದರೆ 3 ವಿಷಲ್ಸ್, ಇಲ್ಲಾಂದರೆ 2 ವಿಷಲ್ಸ್ ಅದು ಮಾಡಿದ್ಮೇಲೆ ಮುಗೀತು. ಈಗ ನೋಡಿ ನನ್ನ ವಿಷಲ್ಸ್ ಎಲ್ಲ ಆಗಿದೆ. ಸೊ ಇವಾಗ ನಾನೆಲ್ಲ ತೆಗೆದಿದ್ದೀನಿ, ಆ ಸಿಪ್ಪೆ ಕೂಡ ರಿಮೂವ್ ಮಾಡಿದ್ದೀನಿ. ಸೊ ಅದನ್ನು ನಾನು ಇವಾಗ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು. ಸೊ ಆ ಬಟಾಣಿ ನಿಮಗೆ ಹಸಿ ಇಲ್ಲ ಅಂದರೆ ಅದು ಸ್ಮ್ಯಾಶ್ ಆಗಲ್ಲ ಪ್ರಾಪರಾಗಿ, ನೀವು ಸ್ಮ್ಯಾಶ್ ಮಾಡೋಕ್ಕೆ ಹೋದಾಗ ಈ ಥರ. ಸೊ ಅದು ಬೇಳೆ ಥರ ಬರುತ್ತೆ. ಸೊ ಆದಷ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಮೇಲೆ ಆಲೂಗೆಡ್ಡೆ ತುಂಬ ಸ್ಮ್ಯಾಶ್ ಮಾಡಬೇಕು ಅನ್ನೋದು ಏನಿಲ್ಲ, ನಿಮಗೆ ಚಾಯ್ಸ್. ನಿಮಗೆ ಸ್ವಲ್ಪ ಹಾಗೆ ಬೇಕು ತರಿ ಥರ ಅಂದರೆ ಹಾಗೂ ಇಟ್ಕೋಬೋದು, ಇಲ್ಲ ಫುಲ್ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು. ಸೊ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲರಿಗೂ ಗೊತ್ತಿದೆ ನಾವು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಅಂತ ಹೇಳಿ. ಸೊ ನಾನು 2-3 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ. ಸೊ ಅದ್ರ ನೆಕ್ಸ್ಟ್ ನಾನು ಹಾಕ್ಕೊಳ್ತಾ ಇರೋದು ಏನು ಅಂತ ಹೇಳಿದ್ರೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ. ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಜೀರಿಗೆ ಹಾಕಿದ್ರೆ ನಾನು ಇನ್ನೇನು ಬೇರೆ ಕಡಲೆಬೇಳೆ ಅಥವಾ ಬೇರೆ ಥರದ್ದು ಯಾವುದೇ ರೀತಿ ಒಗ್ಗರಣೆಗೆ ಯೂಸ್ ಮಾಡೋವಂಥದ್ದು ನಾನು ಯೂಸ್ ಮಾಡ್ತಾ ಇಲ್ಲ. ನಾನು ನಾರ್ಮಲಾಗಿ ಮಾಡ್ತಾ ಇರೋದು ಇದು. ನಾನು ಸಾಸಿವೆ ಮತ್ತು ಜೀರಿಗೆ ಮಾತ್ರ ಹಾಕಿರೋದು ಅಷ್ಟೇ, ಇನ್ನೇನು ಕೂಡ ಹಾಕ್ಕೊಳ್ತಾ ಇಲ್ಲ ನಾನು ಅದಕ್ಕೆ. ಈಗ ಸಾಸಿವೆ ಜೀರಿಗೆ ಸ್ವಲ್ಪ ಎಲ್ಲ ರೋಸ್ಟ್ ಆಗಲಿ. ಅದು ರೋಸ್ಟ್ ಆಗ್ತಿದ್ದಂಗೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಏನು ಇಟ್ಕೊಂಡಿದ್ನಲ್ಲ, ನಾನು ಆ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ಇನ್ನೂ ಪೇಸ್ಟ್ ಆದ್ರೂ ಕೂಡ ಹಾಕೋಬೋದು. ನೀವು ಪೇಸ್ಟ್ನ ಹಾಕ್ಕೊಳ್ತೀರಾ ಅಂತ ಹೇಳಿದರೆ ನೀವು ಒಂದು 1/2 ಟೇಬಲ್ ಸ್ಪೂನಷ್ಟು ನೀವು ಪೇಸ್ಟ್ನ ಹಾಕ್ಕೊಳ್ಳಿ. ಇಲ್ಲ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ನೀವು ಹಾಕ್ಕೊಳ್ತೀರಾ ಅಂದರೆ 1 ಇಂಚಷ್ಟು ಶುಂಠಿ, ಬೆಳ್ಳುಳ್ಳಿ ಒಂದು 5-6 ಪರ್ಪ್, ಆ ಥರ 10 ಪರ್ಪ್ ಹತ್ರನೇ ಹಾಕ್ಕೊಳ್ಳಿ. ಸೊ ಈಗ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಏನು ಈರುಳ್ಳಿ, ಸೊ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಆಗಬೇಕು. ಯಾಕೆಂದರೆ ಅದು ಸ್ವಲ್ಪ ಆಮೇಲೆ ತುಂಬ ಫ್ರೈ ಮಾಡಿಬಿಡಿ. ತುಂಬ ಫ್ರೈ ಮಾಡಿದ್ರೆ ತಿನ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಬಂದುಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತೀರಾ ಗೋಲ್ಡನ್ ಬ್ರೌನ್ ಅಲ್ಲ, ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅನ್ಬೇಕಾದ್ರೆ ನೀವು ಟೊಮೊಟೊ ಎಲ್ಲ ಹಾಕ್ಬಿಡ್ಬೇಕಾಗುತ್ತೆ ಅಲ್ಲಿ. ಸೊ ಇವಾಗ ನೋಡಿ ಆಲ್ಮೋಸ್ಟ್ ಆಲ್ ಎಲ್ಲ ಆಗಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ನಾನು ಆಲ್ಮೋಸ್ಟ್ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ತೀನಿ ಬಂದುಬಿಟ್ಟು. ಸೊ ಅದು ಉಪ್ಪು ಹಾಕಿದ್ರೆ ಬೇಗ ಕೂಡ ಫ್ರೈ ಆಗುತ್ತೆ, ಹಾಗೆ ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೋದಷ್ಟೇ. ಸೊ ಈಗ ನೋಡಿ ನಾನು ಹೇಳಿದ್ನಲ್ಲ
ಚೆನ್ನಾಗಿ ಆಗಿದೆ, ಅದು ಫ್ರೈ ಆಗಿದೆ ಈರುಳ್ಳಿ. ಇವಾಗ ನಾನು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಎರಡು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಇದಕ್ಕೆ ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಬೀನ್ಸ್ನೂ ಕೂಡ ಹಾಕ್ಬೋದು. ಬಟ್ ಅದೆಲ್ಲ ಹಾಕಿದ ತಕ್ಷಣ ಅಷ್ಟು ಟೇಸ್ಟ್ ಬೇರೆ ಥರನೇ ಹೋಗಿಬಿಡುತ್ತೆ, ಸಾಕು ಸಬ್ಜಿ ಥರ ಬಂದುಬಿಡುತ್ತೆ ಅದು. ಸೊ ಇದಾದರೆ ಸೇಮ್ ನೀವು ಪಾವ್ ಭಾಜಿ ಹೊರಗಡೆ ಏನು ತಿಂತೀರಾ ಅದೇ ಥರ ಮಸಾಲ ಥರನೇ ಟೇಸ್ಟ್ ಕೂಡ ಇರುತ್ತೆ ನಿಮಗೆ. ಸೊ ಅದರಿಂದ ಏನು ಚೇಂಜಸ್ ಅಂತ ಅನಿಸೋದಿಲ್ಲ. ಬಟ್ ಅಲ್ಲಿ ನಿಮಗೆ ಟೇಸ್ಟಿಂಗ್ ಪೌಡರ್ ಅದು ಇದು ಎಲ್ಲ ಹಾಕಿರ್ತಾರೆ, ಇಲ್ಲಿ ಮನೆಯಲ್ಲಿ ಏನೂ ಹಾಕ್ತಲೇ ನಾವೇ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದಾಗಿರುತ್ತೆ, ಹಾಗೆ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟ್ ಕೂಡ. ಸೊ ಈಗ ನಾನು ಅದೆರಡು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಪಾವ್ ಭಾಜಿ ಮಸಾಲ ಏನು ತೊಗೊಂಡಿದ್ವಲ್ಲ ಅದನ್ನು ನಾನೊಂದು 2-2.5 ಸ್ಪೂನಷ್ಟು ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬಂದುಬಿಟ್ಟು. ಆಮೇಲೆ ಟೇಸ್ಟ್ ನೋಡಿ, ಬೇಕಾದ್ರೆ ನಿಮಗೆ ಟೇಸ್ಟ್ ಕಮ್ಮಿ ಆಗ್ತಿದೆ ಅಂದರೆ ನೀವು ಇನ್ನೂ ಒಂದು 1/2 ಸ್ಪೂನು ಅಥವಾ 1 ಸ್ಪೂನಷ್ಟು ಹಾಕ್ಕೋಬೋದು. ಯಾಕೆಂದರೆ ನೀವು ಯಾವ ಪ್ರಮಾಣದಲ್ಲಿ ಅಡುಗೆ ಮಾಡ್ತೀರಾ ಆ ಪ್ರಮಾಣಕ್ಕೆ ನೀವು ಆ ಪೌಡರ್ಸ್ನ ಹಾಕ್ಕೋಬೇಕಾಗುತ್ತೆ. ಆ ಕಾರಣಕ್ಕೆ ನಾನು ಆ ಥರ ಹೇಳಿದ್ದು ನಿಮಗೆ. ಸೊ ಈ ಥರ ಹಾಕಿಬಿಟ್ಟು ಸ್ವಲ್ಪ ಅದು ಒಗ್ಗರಣೆಯಲ್ಲಿ, ಅಂದರೆ ನೀವೇನು ಒಗ್ಗರಣೆ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಸೆಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದಾಗಿದ ಮೇಲೆ ನೀವು ನೆಕ್ಸ್ಟ್ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ನಾನು ಒಂದು 2 ಮಿನಿಟ್ಸ್ ಬಿಟ್ಟಿದ್ದೆ ನಾನು. ಅದಾದಮೇಲೆ ಈಗ ನಾನು ಆಲೂಗೆಡ್ಡೆ ಬಟಾಣಿ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿದ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು. ಇವಾಗ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿದನ್ನು. ಅದು ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೋ ನಿಮಗೆ ಅಷ್ಟು ಥಿಕ್ನೆಸ್ ಆಗಲಿ ಅಥವಾ ಅದರ ರುಚಿ ಎಲ್ಲ ಚೆನ್ನಾಗೇ ಬರುತ್ತೆ. ಆ ಕಾರಣಕ್ಕೆ ನಾನು ಆಮೇಲೆ ಒಂದು ಹೇಳ್ತೀನಿ, ನಾನು ಬಟಾಣಿ ಯಾರೂ ಕೂಡ ಹೊರಗಡೆ ಸುಲಿದ್ಬಿಟ್ಟು ಕವರಲ್ಲಿ ಪ್ಯಾಕೆಟಲ್ಲೆಲ್ಲ ಹಾಕಿಟ್ಟಿರ್ತಾರಲ್ಲ ಆ ಥರದ್ದು ಯಾರೂ ತೊಗೋಬೇಡಿ ಬಟಾಣಿ. ಬಿಕಾಸ್ ಅದರಲ್ಲಿ ತುಂಬ ಕಲರಿಂಗ್ ಹಾಕಿರ್ತಾರೆ. ನನಗೆ ಗೊತ್ತಿರಲಿಲ್ಲ, ನಾನು ತೊಗೊಂಬಂದುಬಿಟ್ಟಿದ್ದೀನಿ ಮನೆಗೆ. ಎಷ್ಟು ವಾಶ್ ಮಾಡಿದ್ರು ಅದು ಕಲರ್ ಹೋಗ್ತಾನೇ ಇಲ್ಲ, ಆ ಥರ ಆಗಿಬಿಟ್ಟಿತ್ತು. ನಾನು ಬಿಸಿನೀರಲ್ಲಿ ಒಂದು 10 ಸತಿ ವಾಶ್ ಮಾಡಿದ್ದೀನಿ ನಾನು ಬಂದು, ಬಟ್ ಆ ಕಲರ್ ಹೋಗೋದೇ ಇಲ್ಲ. ಯಾರೂ ಹೊರಗಡೆ ಆ ಥರ ತೊಗೋಬೇಡಿ. ಫ್ರೆಶ್ ಆಗಿ ನೀವೇ ಬೇಕಾದ್ರೆ ಬಟಾಣಿ ತೊಗೊಂಡು ಮನೇಲಿ ಸುಲ್ಕೊಳ್ಳೋದಾದರೂ ಪರವಾಗಿಲ್ಲ, ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಹೆಲ್ತಿಗೋಸ್ಕರ ಟೈಮ್ ನೀವು ಅದಕ್ಕೆ ಕೊಟ್ಟರು ಪರವಾಗಿಲ್ಲ, ಹೆಲ್ತ್ ಚೆನ್ನಾಗಿರುತ್ತೆ. ಇಲ್ದಲ್ಲ ಇದ್ದರೆ ನಿಜ ಹೆಲ್ತ್ ಹಾಳಾಗೋಗ್ಬಿಡುತ್ತೆ. ಜಸ್ಟ್ ನನಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ. ಸೊ ಯಾರೂ ಆ ಥರ ಹೊರಗಡೆ ಅಯ್ಯೋ ಸುಲಿಯೋಕ್ಕೆ ಮನೇಲಿ ಕಷ್ಟ ಅಂತ ಹೇಳ್ಬಿಟ್ಟು ಸುಲಿದಿಟ್ಟಿದ್ದಾರೆ ಅಂತ ಹೇಳಿ ತೊಗೊಬರ್ತೀರಲ್ಲ, ಅದು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಯಾರೂ ಅಂತ ಹೇಳ್ತಾ ಇದ್ದೀನಿ. ಅದು ಎಷ್ಟು ಗ್ರೀನ್ ಕಲರ್ ಚೆನ್ನಾಗಿ ಕಾಣುತ್ತೋ ಅಷ್ಟೇ ಅದು ಹೆಲ್ತಿಗೆ ತುಂಬ ಕೆಟ್ಟದ್ದು. ಯಾರೂ ತೊಗೋಬೇಡಿ ಅಂತ ನಾನು ಇದನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಬಂದ್ಬಿಟ್ಟು ಎಲ್ಲರ ಹತ್ರನೂ. ಸೊ ಇವಾಗ ನೋಡಿ, ನಾನು ಆಲೂಗೆಡ್ಡೆ ಮತ್ತು ಬಟಾಣಿ ಏನು ಹಾಕ್ಕೊಂಡಿದ್ನಲ್ಲ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲ ಜೊತೆಗೆ. ಅದಾದಮೇಲೆ ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟು ಪ್ರಮಾಣಕ್ಕೆ ನಾವು ನೀರು ಹಾಕ್ಕೋಬೇಕು. ಈಗ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನಾನು ಪಾವ್ ಭಾಜಿ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಅಂದರೆ ಒಂದೊಂದು ಸತಿ ಬರೀ ಅದು ಸಾಗು ಜೊತೆಗೆ ಡಿಪ್ ಮಾಡ್ಕೊಂಡು ತಿಂತಾರೆ, ಒಂದೊಂದು ಸತಿ ಪಲ್ಯ ಜೊತೆ ಅದು ಇದ್ರ ಜೊತೆಗೆ ಕಾಳುಗಳೆಲ್ಲ ಸಿಗೋಂಗೂ ತೊಗೊಂಡು ತಿಂತಾರೆ. ಸೊ ನನಗೆ ಒಬ್ಬ ಚಿಕ್ಕ ಮಗ ಇರೋದ್ರಿಂದ ಅವನಿಗೆ ಬಟಾಣಿ ಎಲ್ಲ ತಿನ್ನೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ತೆಳುಗೆ ಮಾಡಿದ್ದೀನಿ ನಾನು, ಅವನಿಗೆ ತಿನ್ನೋಕ್ಕೆ ಎಲ್ಲ ಸೆಟ್ ಆಗಲಿ ಅನ್ನೋ ಕಾರಣಕ್ಕೆ. ನೀವು ಇಷ್ಟು ತೆಳುಗೆ ಮಾಡ್ಕೊಬಿಡಿ, ಸ್ವಲ್ಪ ಗಟ್ಟಿ ಇರಲಿ ಅದು, ಆವಾಗ ಚೆನ್ನಾಗಾಗುತ್ತೆ. ಇಲ್ಲದಿದ್ರೆ ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತು ಅದು ಈಗ ನೋಡಿ ಚೆನ್ನಾಗಿ ಕುದ್ದಿದೆ, ಅದು ನೀವು ಚೆನ್ನಾಗಿ ಕುದ್ದಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಟೇಸ್ಟು, ಇಲ್ದಿರ ಬರೋದಿಲ್ಲ. ಸೊ ಅದಾದಮೇಲೆ ಮತ್ತೆ ನೀವು ಉಪ್ಪು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡು ಫೈನಲ್ ಟಚ್ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ಬಂದು. ಸೊ ಈಗ ಆಲ್ರೆಡಿ ರೆಡಿ ಆಗಿದೆ ಇದು. ಈಗ ಬನ್ನಿ ನಾವು ಬನ್ನ ರೆಡಿ ಮಾಡ್ಕೊಳ್ಳೋಣ, ಹೇಗೆ ಮಾಡ್ಕೊಳ್ಳೋದು ಅಂತ. ನಾನೊಂದು ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ಬಟ್ ನಾನು ಮನೆಯಲ್ಲಿ ತುಪ್ಪ ಇತ್ತು ಅಂತ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಎರಡೂ ಸೈಡ್ಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಎರಡೂ ಸೈಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಲೈಟಾಗಿ. ಈ ಥರ ಮಾಡಿಕೊಂಡು ನೀವು ಅದನ್ನು ಸರ್ವ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಲೆಮನ್, ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ಇದಿಷ್ಟನ್ನು ಹಾಕ್ಕೊಂಡು ಬೇಕಾದರೆ ನೀವು ತಿಂದರೆ ಸೇಮ್ ನಿಮಗೆ ಎಕ್ಸಾಕ್ಟ್ ಹೊರಗಡೆ ಯಾವ ಟೇಸ್ಟ್ ಬರುತ್ತೋ, ಯಾವ ಟೇಸ್ಟಲ್ಲಿ ನಿಮಗೆ ಸಿಗುತ್ತೋ ಪಾವ್ ಭಾಜಿ, ಸೇಮ್ ಅದೇ ಟೇಸ್ಟು ಅದೇ ಥರ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ಮಕ್ಕಳಿಗೆ ಮಾಡಿಕೊಡ್ಬೋದು, ಎಲ್ಲರಿಗೂ ಮಾಡಿಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್.